ಬಡವ್ರ ಸೇವೆ ಮಾಡಕ್ ಬಂದಿದೀವ್ರಿ, ನಾವು ದುಡ್ಡು ಮಾಡಕ್ ಬಂದಿಲ್ಲ. ಇಷ್ಟು ಅಸೂಯೆ ಪಡ್ಬೇಡ್ರಿ. ರಾಜಕಾರಣ ಒಳ್ಳೇದಲ್ಲ, ಇದು ಯಾವ್ದು ರಾಜಕಾರಣ ನಿಂತ ನೀರಲ್ಲ. ಎಲ್ಲಾರು ಓದ್ತಾ ಇರ್ತೀವಿ, ಪ್ರೀತಿ ವಿಶ್ವಾಸ ಲಾಸ್ಟರ್ ಉಳ್ಕಂತದೆ. ಆಮೇಲೆ ನಗರಸಭೆಯಲ್ಲಿ ನಾವು ಹೋಗಿ ನಗರಸಭೆಗೆ ಬ್ಯಾನರ್ಗೆ ಪರ್ಮಿಷನ್ ತಗೊಂಡಿದೀವಿ, ಬ್ಯಾನರ್ ಕಟ್ಟಕ್ಕೆ. ಆದರೆ 7 ದಿವಸ ಮುಂಚಿತ ಯಾಕೆ ಕಟ್ತೀರಿ ಅಂತ ಹೇಳ್ಬಿಟ್ಟು ಇಂಜಿನಿಯರ್ ಫೋನ್ ಹಾಕಿ ಕೇಳಿ ಅವತ್ತು ಬೆಳಗ್ಗೆನೆ ಎಲ್ಲ ಕಿತ್ತಾಕ್ಸಿ, ಅಲ್ಲೂ ಎಲ್ಲ ಇಡೀ 224 ಕ್ಷೇತ್ರದ 226 ಹಳ್ಳಿಯಾಗೂ 24 ಪಂಚಾಯತಿಗೂ ಎಲ್ಲ ಕಿತ್ತಾಕ್ಸವ್ರೆ. ಅದಕ್ಕೇನು ಬೇಜಾರಿಲ್ಲ, ಎಲ್ಲ ಕಿತ್ತಾಕ್ಸ್ಲಿ. ಆದ್ರೂ ಅವ್ರ ಇಂಟೆಕ್ಷನ್ ನಮ್ಮ ಒಂದು 15-20 ಸಾವಿರ ಜನ ಸೇರಬಾರ್ದು, ಸೇರಿಸ್ತಾರೆ ನಾರಾಯಣವರನ್ನ ಒಂದು ಭಯ ಬಂದು ಯಾರು ಜನ ಸೇರಿದಂಗ ಆಗಲಿ ಅಂತ ಹೇಳಿ ಈ ಪಿತೂರಿ ಮಾಡ್ತಾವ್ರೆ. ಬಹಳ ನೋವಾಗ್ತದೆ. ನಾನು ಒಬ್ಬ ಹಿಂದುಳಿದ ಹುಡುಗ ನಾಯಕ, ಅದು ಒಬ್ಬ ಹುಡುಗ ಮಾಡ್ತಿದ್ದೀನಿ. ನನ್ನ ವೈಯಕ್ತಿಕವಾಗಿ ದುಡ್ಡು ಮಾಡಕ್ ಬಂದಿಲ್ಲ. ನಾನು ವೈಯಕ್ತಿಕವಾಗಿ ನನ್ನ ಬದುಕನ್ನು ರೂಪಿಸ್ಕೊಂಡು ಬಂದಿದ್ದೀನಿ. ನನ್ನ ಬದುಕಲ್ಲಿ ಏನಾನ ಅಳಿಲ್ ಸೇವೆ ಮಾಡ್ತಾ ಇದ್ದೀನಿ ಈ ತಾಲೂಕಂದ್ರೆ ನನ್ನ ಶಕ್ತಿ ಮೀರಿ ಮಾಡ್ತಿರೋದು. ನಾನು ಯಾವ್ದು ಗೌರ್ಮೆಂಟ್ ಇಂದ ದುಡ್ಡು ಮಾಡ್ತಾ ಇಲ್ಲ, ಗೌರ್ಮೆಂಟ್ ಇಂದ ತಂದು ಲೂಟಿ ಹೊಡೆದು ಬಂದು ನಾನೇನು ಸಹಾಯ ಮಾಡ್ತಾ ಇಲ್ಲ, ನಾನು ಸ್ವಂತ ದುಡ್ಡಿಂದ ಮಾಡ್ತಿದ್ದೀನಿ. ಅದರಿಂದ ಆಮೇಲೆ ಅದಕ್ಕಿಂತ ಇಂಪಾರ್ಟೆಂಟ್ ನನಗೆ ಸ್ಪಾನ್ಸರ್ ಕೊಡೋಂಥ ದಾನಾದಿಗಳು ಎಷ್ಟು ಜನ ಗೊತ್ತಾ? ಅಣ್ಣ ನೀನು ಮಾಡ್ತಿದ್ದೆ ಅಂದ್ರೆ ನಾವು ಭರೋಸಲ್ಲಿ ಏನೇನು ಬೇಕೋ ಸಪೋರ್ಟ್ ಮಾಡ್ತೀವಿ. ಇವತ್ತು ಬುಕ್ ಕೊಟ್ಟಿರೋದು ಯಾರು? ನಮ್ಮ ಸ್ನೇಹಿತರು. ಆಮೇಲೆ ಸೀರೆ ಕೊಡ್ತಿರೋದು ನಮ್ಮ ಸ್ನೇಹಿತರು. ಅಣ್ಣ ನಾನು ಸ್ಪಾನ್ಸರ್ ಮಾಡ್ತೀನಿ ಅಂತ, ನೀನು ಅಲ್ಲಿ ಇದೆಯಲ್ಲ ನಾನು ಸ್ಪಾನ್ಸರ್ ಮಾಡ್ತೀನಿ ಅಂತ ಇಷ್ಟೆಲ್ಲ ಇಟ್ಕೊಂಡ್ರು. ಆಮೇಲೆ ಮೊನ್ನೆ ಇವರು DSP ಕರೆಸ್ತಾರೆ ನನ್ನ ಆಫೀಸ್ಗೆ, ಕರೆಸ್ಬಿಟ್ಟು ಯಾರು ಬ್ಯಾನರ್ ಕಟ್ಟಕ್ಕೆಲ್ಲ ಬ್ಯಾನರ್ ತಗೊಂಡಿದ್ದೀವಿ, ಇದು ಬ್ಯಾನರ್ ಕಟ್ಟಕ್ಕೆ ಪರ್ಮಿಷನ್ ತಗೊಂಡಿದ್ದೀವಿ ಅಂತ ನನ್ನ ಒಬ್ಬ ಜಿಲ್ಲಾ ಪಂಚಾಯತಿ ಮೆಂಬರ್ ನಾನು ನಿಲ್ಸಿ ಮಾತಾಡಿಸ್ತಾರೆ. ಕುಂತ್ಕೊಂಡ್ಲಿಲ್ಲ ಸೌತೆ, ನೀವು ಕುಂತ್ಕೊಳ್ರಿ ಜಿಲ್ಲಾ ಪಂಚಾಯತಿ ಮೆಂಬರು, ನೀವು ಕುಂತ್ಕೊಂಡು ನಿಮ್ದು ಏನೈತಿ ಎತ್ತೈತೆ ಸಜ್ಜೆಯಿಂದ ಇದು ಕೇಳಲಿಲ್ಲ. ನನಗೆ ಅಷ್ಟು ನೋವಾಗ್ತದೆ. ಬಹಳ ಅಧಿಕಾರಿಗಳು ಎಲ್ಲರೂ ಅವ್ರ ಪರವಾಗಿ ಅವ್ರನ್ನ ತಿಳ್ಕೊಂಡ್ಬಿಡ್ರಿ. ಅಧಿಕಾರಿಗಳು ಇವತ್ತು PDOಗಳೆಲ್ಲ ಫೋನ್ ಮಾಡ್ತಾರೆ, ಅಣ್ಣ ದುರಂತ, ನೀನ್ ಮಾಡ್ತಿರೋದು ಸಹಿಸ್ತಿಲ್ಲ, ನೀನು ಬಹಳ ಎಚ್ಚರಿಕೆಯಾಗಿರು ಅಂತ ಹೇಳ್ತಾವ್ರೆ. ಆದ್ರೂ ನನಗೆ ಬಹಳ ನೋವಾಗ್ತದೆ, ಬಹಳ ನೋವು ಕೊಡ್ತಾವ್ರೆ. ನನಗೆ ಇಷ್ಟು ನೋವು ಕೊಡೋರು, ಇನ್ನು ಬೇರೆ ಸಾಮಾನ್ಯ ಜನಕ್ಕೆ ಇವ್ರು ಇನ್ನೆಷ್ಟು 40 ವರ್ಷದಿಂದ ಎಷ್ಟು ನೋವು ಕೊಟ್ಟಿರ್ಬೋದು, ಎಷ್ಟು ನೋವು ತಿಂದಿರ್ಬೋದು